ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 34:18. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ. ದಾವೀದನ ಜೀವಿತದಲ್ಲಿ ಮುರಿದಂತಹ ಮನಸ್ಸಿನ ಅನುಭವದಲ್ಲಿ ಅನೇಕ ಸಂದರ್ಭಗಳಲ್ಲಿ ಆಗ್ತಾನೆ. ಪ್ರತ್ಯೇಕವಾಗಿ ದೇವರನ್ನು ನಂಬಿ ದೇವರಿಗೋಸ್ಕರ ಜೀವಿಸ್ತಾ ಇದ್ದಂತಹ ದಾವೀದನ ಜೀವಿತದಲ್ಲಿ, ದೇವರನ್ನು ನಂಬಿಗಸ್ತನಾಗಿ ಆರಾಧನೆ ಮಾಡ್ತಾ ಇದ್ದಂಥವನ ಜೀವಿತದಲ್ಲಿ ಒಂದರ ಮೇಲೊಂದಾಗಿ ಸಮಸ್ಯೆಗಳು ಬಂದಾಗ, ಕಷ್ಟಗಳು ಬಂದಾಗ, ವೇದನೆಗಳು ಬಂದಾಗ ಅವನ ಮನಸ್ಸು ಮುರಿದು ಹೋಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲದಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದಾವೀದನು ಬಿದ್ದು ಹೋಗ್ತಾನೆ. ಆದರೂ ಸಹ ಈ ಕೀರ್ತನೆಯಲ್ಲಿ ನಾವು ನೋಡ್ತೀವಿ, ಹೆಡ್ಡಿಂಗಲ್ಲಿ ದಾವೀದನು ಅಭಿಮೆಲೆಕನ ಎದುರಿನಲ್ಲಿ ಹುಚ್ಚನಂತೆ ತೋರ್ಪಡಿಸಿಕೊಂಡು ಅವನ ಬಳಿಯಿಂದ ಹೊರಡಿಸಲ್ಪಟ್ಟಾಗ ರಚಿಸಿದ ಕೀರ್ತನೆ. ಸೌಲನಿಗೆ ಭಯಪಟ್ಟು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಓಡ್ತಾ ಇರುವಂತಹ ದಾವೀದನ ಜೀವಿತದಲ್ಲಿ ಆಶ್ರಯಕ್ಕಾಗಿ ಹೋದಾಗ, ಅಲ್ಲಿಯೂ ಸಹ ಅವನನ್ನು ಶಿಕ್ಷಿಸುವಂತಹ, ಅವನನ್ನು ಕೊಲ್ಲುವುದಕ್ಕಾಗಿರುವಂಥ ಪ್ರಯತ್ನಗಳು ನಡೆದಾಗ ಹುಚ್ಚನ ಹಾಗೆ ಆ್ಯಕ್ಟ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಹೋಗುವಂತಹ ದಾವೀದನನ್ನು ನೋಡ್ತೀವಿ. ಅವನ ಮನಸ್ಸು ಮುರಿದೋಗ್ಬಿಟ್ಟಿದೆ, ಅವನ ಜೀವಿತದಲ್ಲಿ ವೇದನೆ ಆಗಿದೆ. ದೇವರೇ, ಯಾಕೆ ನನಗೆ ಈ ಕಷ್ಟ, ಯಾಕೆ ಈ ರೀತಿಯ ಸಮಸ್ಯೆ? ನಾನು ನಿನಗೆ ಭಯಭಕ್ತಿ ಉಳ್ಳವನಾಗಿ, ನಿನ್ನ ವಾಕ್ಯಕ್ಕನುಸಾರವಾಗಿ, ನಿನ್ನ ಚಿತ್ತಕ್ಕನುಸಾರವಾಗಿ ನಾನು ಜೀವಿಸ್ತಾ ಇದ್ದರೂ ಸಹ ನನಗೆ ಯಾಕೆ ಈ ವೇದನೆ, ನನಗೆ ಯಾಕೆ ಈ ಕಷ್ಟ ಎಂಬುದಾಗಿ ಯೋಚನೆ ಮಾಡ್ತಾ ಇರುವಂತಹ ದಾವೀದನು ಒಂದು ನಂಬಿಕೆಗೆ ಬರ್ತಾನೆ. ದೇವರು ಅದರ 17ನೇ ವಾಕ್ಯದಲ್ಲಿ ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನ ಬಿಡಿಸ್ತಾನೆ. ದಾವೀದನಲ್ಲಿ ಒಂದು ನಂಬಿಕೆ ಬರುತ್ತೆ, ನೀತಿವಂತನಾಗಿ ಜೀವಿಸುವಂತಹ ನನ್ನ ಕೂಗನ್ನು ಕೇಳಿ ನನ್ನ ಕಷ್ಟಗಳಿಂದ ಬಿಡಿಸ್ತಾನೆ. ಪ್ರಿಯ ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ನಾವು ಮುಂದೆ ದೇವರ ಚಿತ್ತಕ್ಕನುಸಾರವಾಗಿ ಮುಂದೆ ಹೋಗುವಾಗ ಬರುವಂಥ ಕಷ್ಟಗಳು, ವೇದನೆಗಳು, ದುಃಖಗಳು, ನಿರಾಶೆಗಳು ಏನೇ ಬಂದರೂ ಸಹ ಅವೆಲ್ಲವುಗಳಿಂದ ಬಿಡಿಸುವಂತಹ ಒಬ್ಬ ದೇವರಿದ್ದಾನೆ. ವಾಕ್ಯಗಳು ಹೇಳ್ತದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ನಂಬಿಕೆಯಿಂದ ಹೇಳ್ತಾನೆ, ಮುರಿದ ಮನಸ್ಸಿನೊಂದಿಗೆ, ಜಜ್ಜಲ್ಪಟ್ಟ ಹೃದಯದೊಂದಿಗೆ, ಮುರಿಯಲ್ಪಟ್ಟಂಥ ಹೃದಯದೊಂದಿಗೆ ಯಾರೆಲ್ಲ ದೇವರ ಹತ್ರ ಬರ್ತಾರೋ ಅವರಿಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಹಗಲಿನ ಸಮಯದಲ್ಲಿ ಯಾರಾದರೂ ಮುರಿಯಲ್ಪಟ್ಟವರಾಗಿ, ವೇದನೆ ಉಳ್ಳವರಾಗಿ ಇರೋದಾದರೆ ನಿಮ್ಮನ್ನು ಬಿಡಿಸುವಂತಹ ದೇವರು ಶಕ್ತನಾಗಿದ್ದಾನೆ. ದೈವಿಕವಾದಂತಹ ಕಾವಲು, ಸಾನ್ನಿಧ್ಯ ನಮ್ಮ ಸಂಗಡ ಇದ್ದು ನಮ್ಮನ್ನು ನಡೆಸುವಂತಹ ಒಬ್ಬ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ದಾವೀದನ ಮುರಿದ ಮನಸ್ಸನ್ನು ಸ್ವಸ್ಥ ಮಾಡಿದಂತಹ ಒಬ್ಬ ದೇವರಿದ್ದಾನೆ. ಈ ಲೋಕದಲ್ಲಿ ಶರೀರದಲ್ಲಿರುವಂತಹ ಗಾಯಗಳನ್ನು ಸ್ವಸ್ಥ ಮಾಡುವುದಕ್ಕೆ ವೈದ್ಯರಿಂದ ಆಗತ್ತೆ, ಅದನ್ನು ಸ್ಟಿಚ್ ಮಾಡೋದಕ್ಕೆ ವೈದ್ಯರಿಂದ ಸಾಧ್ಯವಾಗುತ್ತೆ. ಅವರು ಅದನ್ನು ಸ್ಟಿಚ್ ಮಾಡಿ ಗುಣಪಡಿಸ್ತಾರೆ, ಔಷಧಿಗಳನ್ನು ಹಚ್ತಾರೆ, ಡ್ರೆಸ್ಸಿಂಗ್ ಮಾಡ್ತಾರೆ, ಅನೇಕ ರೀತಿಯ ಕಾರ್ಯಗಳನ್ನ ಮಾಡಿ ಶರೀರದಲ್ಲಿರುವಂಥ ಗಾಯಗಳನ್ನು ಗುಣಪಡಿಸ್ತಾರೆ. ಆದರೆ ಮನಸ್ಸಿನ ಗಾಯವನ್ನು ಗುಣಪಡಿಸುವುದಕ್ಕೆ ಈ ಲೋಕದಲ್ಲಿ ಯಾವ ವೈದ್ಯರಿಂದಲೂ ಸಾಧ್ಯವಿಲ್ಲ. ಮನಸ್ಸಿನ ಗಾಯಗಳನ್ನು ಸ್ವಸ್ಥ ಮಾಡುವುದಕ್ಕೆ ಶಕ್ತನಾದವನೊಬ್ಬ ದೇವರು ಮಾತ್ರ. ಆತನು ನಮ್ಮ ಸಂಗಡ ಇದ್ದಾನೆ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಮನಸ್ಸಿನ ಗಾಯಗಳನ್ನು ನೀನು ಕಟ್ಟು ಸ್ವಾಮಿ. ಈ ಶರೀರದ ಗಾಯಗಳನ್ನು ಕಟ್ಟುವುದಕ್ಕೆ ಲೋಕದಲ್ಲಿ ಜನರಿದ್ದಾರೆ, ಮನಸ್ಸಿನ ಗಾಯವನ್ನು ಕಟ್ಟುವುದಕ್ಕೆ ಯಾರೂ ಇಲ್ಲಪ್ಪ. ಇಂದು ಹಗಲಿನ ಸಮಯದಲ್ಲಿ ಯಾರಾದರೂ ಮನಸ್ಸಿನಲ್ಲಿ ಮುರಿಯಲ್ಪಟ್ಟವರಾಗಿ, ವೇದನೆಯುಳ್ಳವರಾಗಿ, ನಿರಾಶೆಯಿಂದ, ದುಃಖದಿಂದ ನೀವು ಮುಂದೆ ಸಾಗ್ತಾ ಇದ್ದರೆ, ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಬಿಡುಗಡೆಯನ್ನು ಕೊಡುವಂಥ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನ ಮುಖವನ್ನು ನೋಡೋಣ. ದೇವರು ನಿನ್ನ ಜೀವಿತದ ಮುರಿದ ಸ್ಥಿತಿಯನ್ನು, ಮುರಿದ ಮನಸ್ಸನ್ನು ಸ್ವಸ್ಥ ಮಾಡುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಅವೆಲ್ಲವುಗಳಿಂದ ಬಿಡಿಸುವಂತಹ ದೇವರು, ನಿನ್ನನ್ನು ರಕ್ಷಿಸುವಂತಹ ದೇವರು ಮಾತ್ರವಲ್ಲ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುವಂತಹ ದೇವರು. ಕುಗ್ಗಿ ಹೋದವರು ಅಂತ ಹೇಳಿದ್ರೆ ಮಾನಸಿಕವಾಗಿ ನೊಂದು ಬೆಂದು ಕುಗ್ಗಿ ಹೋದಂಥ ಸ್ಥಿತಿಯನ್ನು ಉನ್ನತಕ್ಕೆ ತರುವಂತಹ ಒಬ್ಬ ದೇವರಿದ್ದಾನೆ, ಮೇಲೆ ತರುವಂಥ ದೇವರಿದ್ದಾನೆ. ಒಂದು ವೇಳೆ ನೀನು ಕುಗ್ಗಿದಂತಹ ಮನೋಭಾವದಲ್ಲಿ ಇಂದು ಇರೋದಾದರೆ ನಿನ್ನನ್ನು ಹಿಗ್ಗುವಂತೆ ಮಾಡುವಂಥ ದೇವರಿದ್ದಾನೆ. ಕೀರ್ತನೆ 42 ಓದ್ತೇವೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆಪಡುವುದಕ್ಕೆ
ದೇವರನ್ನು ನಿರೀಕ್ಷಿಸು. ಹೌದು ಪ್ರಿಯ ದೇವರ ಮಗುವೆ, ನೀನು ಕುಗ್ಗಿ ಹೋಗಿರುವುದಾದರೆ, ವ್ಯಥೆ ಪಡ್ತಾ ಇದ್ದರೆ, ಮುರಿದ ಮನಸ್ಸುಳ್ಳವನಾಗಿರೋದಾದರೆ ನಿರಾಶೆ ಪಡಬೇಡ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನನ್ನು ಉದ್ಧಾರ ಮಾಡುವಂಥ ದೇವರಿದ್ದಾನೆ. ನಿನ್ನನ್ನು ಮೇಲೆತ್ತುವಂತಹ ಒಬ್ಬ ದೇವರಿದ್ದಾನೆ. ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರಿದ್ದಾನೆ. ದಾವೀದನು ತನ್ನ ಅನುಭವದ ಮೂಲಕ ಹೇಳುತ್ತಾನೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಯಾಕೆಂದರೆ ಅವನ ಜೀವಿತದ ಅನುಭವ ಅದು. ಮುರಿದ ಮನಸ್ಸಿನೊಂದಿಗಿದ್ದಂಥ ಸಮಯದಲ್ಲಿ ಅವನನ್ನು ಬಿಡಿಸಿದಂತಹ, ಸಹಾಯ ಮಾಡಿದಂತಹ ಆ ಅನುಭವಗಳನ್ನು ಮೆಲುಕು ಹಾಕುತ್ತಾ ಹೇಳ್ತಾನೆ, ಖಂಡಿತವಾಗಿ ಮುರಿದ ಮನಸ್ಸುಳ್ಳವರಿಗೆ ದೇವರು ನೆರವಾಗುತ್ತಾನೆ. ಕುಗ್ಗಿ ಹೋದವರನ್ನು ಉದ್ಧಾರ ಮಾಡ್ತಾನೆ. ಕುಗ್ಗಿದಂಥ ದಾವೀದನನ್ನು ಉದ್ಧಾರ ಮಾಡಿ ರಾಜನಾಗಿ ಆ ಸಿಂಹಾಸನದಲ್ಲಿ ಕೂರಿಸಿದಂತಹ ಅನುಭವವನ್ನು ನೆನೆಸ್ಕೊಂಡು ಹೇಳ್ತಾನೆ, ಕುಗ್ಗಿ ಹೋದಂಥ ಅನುಭವದಲ್ಲಿ ಉದ್ಧಾರ ಮಾಡುವಂತಹ ಒಬ್ಬ ದೇವರಿದ್ದಾನೆ. ನಿನ್ನ ಕುಗ್ಗಿದಂಥ ಸ್ಥಿತಿಯಲ್ಲೂ ನಿನಗೆ ಸಹಾಯ ಮಾಡಿ ಉನ್ನತವಾಗಿ ನಡೆಸುವಂತಹ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮೆಲ್ಲರ ಮೇಲಿರುವುದಕ್ಕಾಗಿ ಸ್ತೋತ್ರ. ಮುರಿದಂಥ ಸ್ಥಿತಿಯಲ್ಲಿ ಯಾರಾದರೂ ಈ ವಾಕ್ಯವನ್ನು ಕೇಳ್ತಾ ಇದ್ರೆ ಅಪ್ಪ, ಅವರ ಮುರಿದ ಮನಸ್ಸನ್ನು, ಅವರ ಮುರಿದ ಹೃದಯವನ್ನು ಕಟ್ಟಪ್ಪ. ಗಾಯಗಳನ್ನು ಕಟ್ಟುವಂಥ ದೇವರು ನೀನಾಗಿದ್ದೀಯಾ. ಕುಗ್ಗಿದಂಥ ಸ್ಥಿತಿಯಿಂದ ಅವರನ್ನು ಉದ್ಧರಿಸಿ ಮೇಲೆ ತರುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.